ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಆಸ್ಟ್ರೇಲಿಯಾ ಪಾಲಾದ ಮೇಲೆ ಭಾರತದಲ್ಲಿ ಕ್ಯಾಪ್ಟನ್ಸಿ ವಿಚಾರ ಹಾಟ್ ಟಾಪಿಕ್ ಆಗಿದೆ. ರೆಡ್ ಬಾಲ್ನಲ್ಲಿ ದಶಕದಿಂದಲೂ ಕೂಡ ಪಾರಪತ್ಯ ಮೆರಿತಾ ಇದ್ದಂತ ಭಾರತ ಇದೀಗ ಪಾತಾಳಕ್ಕೆ ಕುಸಿದಿರೋ ಬಗ್ಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೋಡಿದ್ರೆ ಮಹೇಂದ್ರ ಸಿಂಗ್ ಧೋನಿ, ರೋಹಿತ್ ಶರ್ಮಾಗಿಂತ ವಿರಾಟ್ ಕೊಹ್ಲಿಯೇ ಬೆಸ್ಟ್ ಕ್ಯಾಪ್ಟನ್. ಐಸಿಸಿ ಕಪ್ ಗೆಲ್ಲದೆ ಇದ್ರೂ ಕೂಡ ಕೊಹ್ಲಿ ಇಡೀ ಟೀಮ್ ಸಪೋರ್ಟ್ ಇತ್ತು. ಹಾಗಾದ್ರೆ ಕೊಹ್ಲಿಗಿದ್ದ ಅದೃಷ್ಟ ರೋಹಿತ್ಗೆ ಬದಲಾಯ್ತಾ? ಟೀಮ್ ಇಂಡಿಯಾದ ಬೆಸ್ಟ್ ಟೆಸ್ಟ್ ಕ್ಯಾಪ್ಟನ್ ಅಂತ ವಿರಾಟ್ಗೆ ಹೇಳೋದ್ಯಾಕೆ? ಆಗಿನ ಟೀಮ್ಗೂ ಈಗಿನ ಟೀಮ್ಗೂ ಇರೋ ವ್ಯತ್ಯಾಸ ಏನು? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾ ಕಂಡಂತ ಒಬ್ಬ ಲೆಜೆಂಡರಿ ಆಟಗಾರ. ಕಳೆದ 6 ತಿಂಗಳಿಂದ ಕೂಡ ಫಾರ್ಮ್ನಲ್ಲಿ ಇಲ್ಲದೆ ಇದ್ರೂ ಕೊಹ್ಲಿ ಬಗೆಗಿನ ಕ್ರೇಜ್ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಅದಕ್ಕೆ ಕಾರಣ ಕಳೆದೊಂದು ದಶಕದಲ್ಲಿ ಭಾರತಕ್ಕಾಗಿ ಅವರು ತೋರಿರುವಂತ ಪ್ರದರ್ಶನ. ಅದರಲ್ಲೂ ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿನ ಪರ್ಫಾರ್ಮೆನ್ಸ್ ಬೆಸ್ಟ್ ಎನ್ನುವಂತಿದೆ. 8 ವರ್ಷಗಳ ಕಾಲ ರೆಡ್ ಬಾಲ್ ಕ್ರಿಕೆಟ್ನ ನಾಯಕನಾಗಿದ್ದಂತ ಕೊಹ್ಲಿ ಅತಿ ಹೆಚ್ಚು ಬಾರಿ ಭಾರತ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಾರೆ. ಧೋನಿ ಬಳಿಕ ಕ್ಯಾಪ್ಟನ್ಸಿ 8 ವರ್ಷಗಳ ಕಾಲ ಉತ್ತಮ ಪ್ರದರ್ಶನ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನ ಮುನ್ನಡೆಸಿದ ಮೊದಲ ನಾಯಕ ವಿರಾಟ್ ಕೊಹ್ಲಿ. 2014-15 ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಎಂಎಸ್ ಧೋನಿ ಸರಣಿಯ ಮಧ್ಯದಲ್ಲೇ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಈ ವೇಳೆ ಒಲಿದು ಬಂದ ನಾಯಕತ್ವವನ್ನ ಯಶಸ್ವಿಯಾಗಿ ಮುನ್ನಡೆಸಿದ ಕೊಹ್ಲಿ ಭಾರತ ಟೆಸ್ಟ್ ಕ್ರಿಕೆಟ್ನ ಸಾರ್ವಕಾಲಿಕ ಬೆಸ್ಟ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ರು. ವಿರಾಟ್ ಕೊಹ್ಲಿ 68 ಪಂದ್ಯಗಳಲ್ಲಿ ಭಾರತವನ್ನ ಮುನ್ನಡೆಸಿದ್ರು. ಇದರಲ್ಲಿ ಭಾರತ 40 ಪಂದ್ಯಗಳನ್ನ ಗೆದ್ದಿದೆ, 17 ಪಂದ್ಯಗಳಲ್ಲಿ ಸೋತಿದೆ, ಹಾಗೆ 11 ಪಂದ್ಯಗಳು ಡ್ರಾನಲ್ಲಿ ಕೊನೆಗೊಂಡಿವೆ. ಭಾರತ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ 58.82% ಗೆಲುವಿನ ಸರಾಸರಿಯನ್ನು ಹೊಂದಿದೆ. ಭಾರತದ ಪರ ಅತಿ ಹೆಚ್ಚು ಟೆಸ್ಟ್ ಪಂದ್ಯ ಗೆಲ್ಲಿಸಿಕೊಂಡಂತ ನಾಯಕನಾಗಿರುವಂತಹ ವಿರಾಟ್ ಕೊಹ್ಲಿ ವಿಶ್ವದಲ್ಲಿ ದಕ್ಷಿಣ ಆಫ್ರಿಕಾದ ಗ್ರೇಮ್ ಸ್ಮಿತ್ ಹಾಗೆ ಆಸ್ಟ್ರೇಲಿಯಾದ ಬೆಸ್ಟ್ ಕ್ಯಾಪ್ಟನ್ ರಿಕಿ ಪಾಂಟಿಂಗ್, ಸ್ಟೀವ್ ಸ್ಮಿತ್ ನಂತರದಲ್ಲಿ ಅತಿ ಹೆಚ್ಚು ಪಂದ್ಯ ಗೆಲ್ಲಿಸಿಕೊಟ್ಟ ನಾಯಕ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ವಿರಾಟ್ ಕೊಹ್ಲಿ 2022ರಲ್ಲಿ ಟೆಸ್ಟ್ ಕ್ರಿಕೆಟ್ ನಾಯಕತ್ವಕ್ಕೆ ದಿಢೀರ್ ರಾಜೀನಾಮೆಯನ್ನು ನೀಡಿದ್ರು. ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕೂ ಮುನ್ನ ಏಕದಿನ ನಾಯಕತ್ವದಿಂದ ವಜಾಗೊಂಡಿದ್ದಂತ ವಿರಾಟ್ ಕೊಹ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿ ಸೋತ ಬಳಿಕ ದೀರ್ಘ ಸ್ವರೂಪದ ಕ್ರಿಕೆಟ್ಗೂ ಕೂಡ ರಾಜೀನಾಮೆ ಕೊಟ್ಟಿದ್ರು. ಕೊಹ್ಲಿ ಜೊತೆ ತಂಡದಲ್ಲಿದ್ದ ಆಟಗಾರರಿಂದಲೂ ಉತ್ತಮ ಪ್ರದರ್ಶನ. ಹೌದು, ವಿರಾಟ್ ಕೊಹ್ಲಿ 1 ಐಸಿಸಿ ಟ್ರೋಫಿಗಳನ್ನ ಗೆಲ್ಲದೇ ಇರಬಹುದು, ಬಟ್ ಭಾರತ ಪರ ಯಶಸ್ವಿ ನಾಯಕ ಎನಿಸಿಕೊಂಡಿದ್ದಾರೆ. ಯಾಕಂದ್ರೆ ಆ ಟೈಮಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರು. ಹಾಗೆ ಭಾರತವು ಪೇಸ್ ಮತ್ತು ಸ್ಪಿನ್ ವಿಭಾಗಗಳಲ್ಲಿ ಬೌಲಿಂಗ್ ದಾಳಿಯನ್ನ ಹೆಚ್ಚಿಸಿಕೊಂಡಿತ್ತು. ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಇಶಾಂತ್ ಶರ್ಮಾ, ಉಮೇಶ್ ಯಾದವ್ ಮತ್ತು ರವೀಂದ್ರ ಜಡೇಜಾರಂತಹ ಬೆಂಕಿ ಬೌಲರ್ಸ್ ಇದ್ರು. ಕರಣ್ ನಾಯರ್, ವೃದ್ಧಿಮಾನ್ ಸಹಾ, ರೋಹಿತ್ ಶರ್ಮಾ, ಶಿಖರ್ ಧವನ್, ಚೇತೇಶ್ವರ ಪೂಜಾರ, ಅಜಿಂಕ್ಯ ರಹಾನೆ ಅಂತ ಆಟಗಾರರು ಟೆಸ್ಟ್ ಕ್ರಿಕೆಟ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ರು. ಹೀಗಾಗಿ ಕೊಹ್ಲಿ ಇಡೀ ತಂಡದ ಸಪೋರ್ಟ್ ಸಿಗ್ತಾ ಇತ್ತು. ಹೀಗಾಗಿ ಹೆಚ್ಚೆಚ್ಚು ಪಂದ್ಯಗಳನ್ನ ಗೆಲ್ಲೋಕ್ ಸಾಧ್ಯ ಆಯಿತು. ರೋಹಿತ್ ಶರ್ಮಾಗೆ ಕೈಕೊಟ್ಟ ಬ್ಯಾಟರ್ಸ್. ರೋಹಿತ್ ಶರ್ಮಾ ಕೂಡ ಭಾರತದ ಯಶಸ್ವಿ ನಾಯಕನೇ, ಬಟ್ 6 ತಿಂಗಳಿಂದ ಈಚೆಗೆ ಕಂಪ್ಲೀಟ್ ಡಲ್ ಆಗಿದ್ದಾರೆ ಅಷ್ಟೇ. ಅದಕ್ಕೆ ಕಾರಣ ಅವರದ್ದೇ ಕಳಪೆ ಫಾರ್ಮ್ ಹಾಗೆ ಇಡೀ ತಂಡದ ಫೇಲ್ಯೂರ್. ಕೊಹ್ಲಿ ಕ್ಯಾಪ್ಟನ್ ಆಗಿದ್ದ ವೇಳೆ ಇಡೀ ಟೀಮ್ ಸಪೋರ್ಟ್ ಸಿಗ್ತಾ ಇತ್ತು, ಬಟ್ ಈಗ ಟೀಮ್ ಇಂಡಿಯಾದಲ್ಲಿರುವಂತಹ ಟಾಪ್ ಆರ್ಡರ್ ಬ್ಯಾಟರ್ಸ್ ಯಾರು ಕೂಡ ಜವಾಬ್ದಾರಿಯುತವಾಗಿ ಆಡ್ತಾ ಇಲ್ಲ. ಜೈಸ್ವಾಲ್, ಕೆಎಲ್ ರಾಹುಲ್, ಗಿಲ್, ರಿಷಬ್ ಪಂತ್, ವಿರಾಟ್ ಕೊಹ್ಲಿ ಇವರೆಲ್ಲ ಕೂಡ ಒಂದು ಪಂದ್ಯ ಆಡಿದ್ರೆ ಮತ್ತೊಂದು ಮ್ಯಾಚ್ ಆಡ್ತಾ ಇಲ್ಲ. ಜೊತೆಗೆ ರೋಹಿತ್ ಕೂಡ ಫಾರ್ಮ್ನಲ್ಲಿ ಇಲ್ಲ. ಬಟ್ ಇದಕ್ಕೂ 6 ತಿಂಗಳ ಮುಂಚೆ ರೋಹಿತ್ ಬೆಸ್ಟ್ ಕ್ಯಾಪ್ಟನ್ ಎನಿಸಿಕೊಂಡಿದ್ರು. ದ್ರಾವಿಡ್ ಟೈಮ್ ಅಲ್ಲಿ ಅಬ್ಬರ, ಗಂಭೀರ್ ಬಂದ ಮೇಲೆ ರೋಹಿತ್ ಡಲ್. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇದುವರೆಗೆ ಟೀಮ್ ಇಂಡಿಯಾ 133 ಪಂದ್ಯಗಳನ್ನಾಡಿದೆ. ಈ ಪೈಕಿ 95 ಪಂದ್ಯಗಳನ್ನ ಗೆದ್ದಿದ್ರೆ 32ರಲ್ಲಿ ಸೋಲನ್ನ ಕಂಡಿದೆ. 3 ಮ್ಯಾಚ್ ಡ್ರಾ ಆಗಿವೆ, ಆದರೆ 2 ಫಲಿತಾಂಶವನ್ನ ಕಂಡಿಲ್ಲ. ಟೆಸ್ಟ್ನಲ್ಲಿ 24 ಪಂದ್ಯಗಳಲ್ಲಿ ಭಾರತವನ್ನ ಮುನ್ನಡೆಸಿರುವಂತಹ ರೋಹಿತ್ ಶರ್ಮಾ 12 ಪಂದ್ಯಗಳಲ್ಲಿ ಭಾರತವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. 9 ಪಂದ್ಯಗಳಲ್ಲಿ ಸೋತಿದ್ರೆ 3 ಮ್ಯಾಚ್ಗಳು ಡ್ರಾನಲ್ಲಿ ಅಂತ್ಯ ಕಂಡಿವೆ. ವಿನ್ನಿಂಗ್ ಪರ್ಸೆಂಟೇಜ್ 50 ಇದೆ. ಇನ್ನು ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿದ್ದಾಗ 14 ಟೆಸ್ಟ್ ಪಂದ್ಯಗಳಲ್ಲಿ ಭಾರತವನ್ನ ಮುನ್ನಡೆಸಿದ್ರು. ಈ ಪೈಕಿ 10ರಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ. ಇಲ್ಲಿ ಗೆಲುವಿನ ಶೇಕಡಾವಾರು 70ಕ್ಕೂ ಹೆಚ್ಚಿತ್ತು. ಬಟ್ ಗೌತಮ್ ಗಂಭೀರ್ ಕೋಚ್ ಆದ್ಮೇಲೆ ರೋಹಿತ್ ಶರ್ಮಾ ಗೆಲುವಿಗಿಂತ ಸೋಲೆ ಹೆಚ್ಚಾಗಿ ಕಂಡಿದ್ದಾರೆ. ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ 10 ಟೆಸ್ಟ್ ಪಂದ್ಯಗಳ ಪೈಕಿ 8 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನ ರೋಹಿತ್ ಶರ್ಮಾ ಲೀಡ್ ಮಾಡಿದ್ದಾರೆ. ಇದರಲ್ಲಿ 2 ಪಂದ್ಯಗಳನ್ನ ಮಾತ್ರ ಗೆದ್ದಿದ್ದಾರೆ, ಅದು ಬಾಂಗ್ಲಾ ಸರಣಿ ವೇಳೆ ಮಾತ್ರ. ಉಳಿದಂತೆ 6 ಪಂದ್ಯಗಳಲ್ಲಿ ಸೋತಿದ್ದಾರೆ. ಸೊ ಗೆಲುವಿನ ಶೇಕಡಾವಾರು ಜಸ್ಟ್ 20% ಅಷ್ಟೇ ಇದೆ. ಆಕ್ಚುಲಿ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯನ್ನ ಬಗ್ಗೆ ಹೇಳಲೇಬೇಕು. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಸೋಲನ್ನ ಕಾಣುತ್ತೆ. ಆ ಬಳಿಕ ಆಗಿನ ಹೆಡ್ ಕೋಚ್ ಆಗಿದ್ದಂತ ಕುಂಬ್ಳೆ ಮತ್ತು ಆಗಿನ ನಾಯಕ ಆಗಿದ್ದಂತ ವಿರಾಟ್ ಕೊಹ್ಲಿ ಮಧ್ಯೆ ಮನಸ್ತಾಪ ಉಂಟಾಗುತ್ತೆ. ಈ ವೇಳೆ ಅನಿಲ್ ಕುಂಬ್ಳೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆನಂತರ ಟೀಮ್ ಮ್ಯಾನೇಜರ್ ಆಗಿದ್ದಂತ ರವಿಶಾಸ್ತ್ರಿ ಹೆಡ್ ಕೋಚ್ ಹುದ್ದೆಗೆ ಇರ್ತಾರೆ.
ರವಿಶಾಸ್ತ್ರಿ ಆಟಗಾರರಿಗೆ ಫುಲ್ ಫ್ರೀಡಂ ಕೊಟ್ಟಿದ್ರು. ಬಟ್ ಈಗಿನ ಹೊಸ ಆಟಗಾರರು ತಂಡಕ್ಕೆ ಸೆಟ್ ಆಗ್ತಾ ಇಲ್ಲ. ದ್ರಾವಿಡ್ ಅವಧಿಯಲ್ಲಿ ಅದ್ಭುತವಾಗಿ ಆಡ್ತಿದ್ದಂತ ರೋಹಿತ್ ಶರ್ಮಾ ಕೂಡ ಗಂಭೀರ್ ಬಂದ ಮೇಲೆ ಡಲ್ ಆಗಿದ್ದಾರೆ. ಸೊ ಇಲ್ಲಿ ಆಟಗಾರರ ಜೊತೆಗೆ ಟೀಮ್ ಮ್ಯಾನೇಜ್ಮೆಂಟ್, ಕೋಚ್ಗಳ ನಡುವೆ ಪರಸ್ಪರ ಹೊಂದಾಣಿಕೆ ಇಲ್ಲದಿರೋದೇ ಸೋಲಿಗೆ ಮತ್ತೊಂದು ಕಾರಣ ಆಗ್ತಾ ಇದೆ. ನಮಸ್ಕಾರ.